ನಮಸ್ಕಾರ ವಿದ್ಯಾರ್ಥಿಗಳೇ, ಯಜುವೇದ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವಾಗ ಏನು ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ದೀರಾ, ನಿಮ್ದೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಏನಂತಂದರೆ ಕೌನ್ಸ್ಲಿಂಗ್ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಮೊದಲೇನಂತಂದರೆ KCT ಸ್ಟೂಡೆಂಟ್ಗೆ ಸ್ಟಾರ್ಟ್ ಆಗಿಬಿಡ್ತದೆ, ಆಮೇಲೆ ನೀಟ್ ಸ್ಟೂಡೆಂಟ್ಗೆ ಸ್ಟಾರ್ಟ್ ಆಗುತ್ತೆ. ಇದೇನು ಬ್ರದರ್, ನೀವು ಇಷ್ಟು ದಿನ ಕೂಡ ಕಂಬೈಂಡ್ ಆಗಿ ನೀವು ಏನು ನಡೀತಿದ್ದೆ ಅಂತಂದ್ರೆ ಕೌನ್ಸ್ಲಿಂಗ್ ನಡೀತೈತೆ ಅಂತ ಹೇಳ್ತಿದ್ರಿ. ಬಟ್ ಇವಾಗ ನೋಡಿದ್ರೆ ಏನು ಹೇಳ್ತಿದ್ರು ಅಂತಂದರೆ ಮೊದಲು KCT ನಡೀತದೆ, ಆಮೇಲೆ ನೀಟ್ ನಡೀತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಹೌದು, ಈ ಥರನೂ ಕೂಡ ಹೋದ ವರ್ಷನೂ ಕೂಡ ಸೇಮ್ ಸಿಚುವೇಶನ್ ಆಗಿತ್ತು. ಸೊ ಹಂಗೆ ಕೇದವ್ರು ಕೂಡ ಬೇಕಾದ್ರೆ ಇವತ್ತು ಬೆಳಗ್ಗಿನ ಒಂದು ವಿಡಿಯೋ ಏನು ಹಾಕಿದ್ರು ಅದರಲ್ಲಿ ಬೇಕಿದ್ರು ಕೂಡ ನಿಮಗೆ ಗೊತ್ತಿರಬೇಕು ಏನು ಹೇಳಿದ್ರು ಅಂತಂದರೆ, ಓಕೆ ಡೈರೆಕ್ಟ್ರ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ KCT ಏನಪ್ಪ ಅಂದ್ರೆ ನಾವೆಲ್ಲನೂ ಕೂಡ ರೆಡಿ ಇದ್ವಿ, ಮಾಡ್ಕೊತೀವಿ, ನೀಟ್ ಆಮೇಲೆ ಮಾಡ್ಕೊತೀವಿ ಅಂತ ಹೇಳಿದರು. ಬಟ್ ನಿಮಗೆ ರಿಯಲ್ ಅಲಾಟ್ಮೆಂಟ್ ಅಂದರೆ ಫೈನಲ್ ಒಂದು ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್ದು. ಓಕೆ, ಆ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇಬ್ಬರಿಗೂ ಕೂಡ ಸೇಮ್ ಆಗುತ್ತೆ. ಮೀನ್ಸ್ ಏನಂತಂದರೆ KCT ಆ್ಯಂಡ್ ನೀಟು ಇಬ್ಬರದು ಕೂಡ ಎಟ್ ಎ ಟೈಮ್ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಮಾತ್ರ KCT ಫಸ್ಟ್. ಇದು ನಿಮ್ಗೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಈ ರೀತಿ ಆಗೋದ್ರಿಂದ ಅಂತಂದರೆ ಖಂಡಿತವಾಗ್ಲೂ ಕೂಡ ಇನ್ನೂ ಕೂಡ KCT ಸ್ಟೂಡೆಂಟ್ಗೆ ಏನಂತಂದರೆ ಇದು ಅಡ್ವಾಂಟೇಜೇ ಜಾಸ್ತಿ. ಯಾಕೆ ಹೇಳ್ತೇನೆ ಅಂತಂದರೆ, ಈ KCT ಸ್ಟೂಡೆಂಟು ಭಾಳಷ್ಟು ಕಲಿತಾರೆ, ಅಂದರೆ ಅಪ್ ಟು ನಿಮಗೆ ಟೈಮ್ ಭಾಳಷ್ಟು ಸಿಗ್ತಾ ಹೋಗ್ತದೆ. ಅಂದರೆ ಹೋದ ವರ್ಷದ ಒಂದು ಎಕ್ಸಾಂಪಲ್ ಇಟ್ಟು ಒಂದು ಹೇಳ್ತೀನಿ ನಿಮಗೆ ಏನಂತಂದರೆ ಅದು ಏನಪ್ಪ MCC ಮತ್ತು ನೀಟು ಮತ್ತು KCT ಇವು ಎಲ್ಲನೂ ಕೂಡ ಏನು ಇಡಬೇಕಂತಂದರೆ ಎಟ್ ಅ ಟೈಮ್ ನಡಿಬೇಕು. ಕಾರಣ ಏನಾಗುತ್ತೆ ಅಂತಂದರೆ ಮೊದಲು ಏನು ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ KCT ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ರಿಯಲ್ ಅಲಾಟ್ಮೆಂಟ್ ಅಂದರೆ ಎಲ್ಲರೂ ಕೂಡ ಫಸ್ಟ್ ಎಲ್ಲರೂ ಕೂಡ ಒಂದೇ ಟೈಮ್ ಏನು ಮಾಡ್ತಾರೆ, ರಿಸಲ್ಟ್ ಮಾತ್ರ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ MCC ನಿಮಗೆ ಮುಂದೆ ಆಗುತ್ತೆ. ಓಕೆ, ಅಂದರೆ MCCನೇ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ನಡೀತದೆ, ಅದಾದ ನಂತರ ಏನಂತಾರೆ KCT ನೀಟೇ ಸ್ಟಾರ್ಟ್ ಆಗೋದು. ಬಟ್ ಈ KCT ನೀಟಲ್ಲಿ ಯಾವುದು ಕೂಡ ಫಸ್ಟ್ ಆಗುತ್ತೆ ಅಂದರೆ ಈ ಸರ್ತಿ ಸೇಮ್ KCTನೇ ಫಸ್ಟ್ ಆಗ್ತದೆ. ಓಕೆ, ಈಗ ನಾನು KCTಲಿ ಮಾತಾಡೋದಂತಂದರೆ ಈ KCT ಇದೆ. ಓಕೆ, ಈ KCTಲಿ ಯಾಕೆ ಫಸ್ಟ್ ನಡೀತು ಅಂತ ಹೇಳ್ತೀನಿ ಅಂತಂದರೆ, ಇವಾಗ ನೋಡಿ ಈಗ KEದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ KCTಗೆ ಸಂಬಂಧಪಟ್ಟಾಗಿ ಇಂಜಿನಿಯರಿಂಗ್ ಆಯಿತು, ನರ್ಸಿಂಗ್ ಆಯಿತು, ಕೆಲವೊಂದಿಷ್ಟು ಬೇರೆ ಬೇರೆ ಕೋರ್ಸ್ ನಿಮಗೆ ಗೊತ್ತಿರುವಾಗಿ ಅಗ್ರಿಕಲ್ಚರ್, ವೆಟರ್ನರಿ ಮತ್ತು ಫಾರ್ಮಸಿ ಎಲ್ಲವನ್ನು ಕೂಡ ಏನು ನಡೆದಿದೆ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲನೂ ಕೂಡ ಡಾಟಾ KEಗೆ ಹೋಗಿ ತಲುಪಿದೆ. ಓಕೆ, ಈಗ ಎಲ್ಲನೂ ಕೂಡ ಡಾಟಾ ತಲುಪಿರೋ ಕಾರಣ ಈಗೇನಾಗುತ್ತೆ ಅಂದರೆ KEದವ್ರು ಏನು ಮಾಡ್ಕೊಂಡ್ಬಿಡ್ತಾರೆ, KCTಗೆ ಸಂಬಂಧಪಟ್ಟಾಗಿ ಇಂಜಿನಿಯರಿಂಗ್ ಆಯಿತು ಮತ್ತು ಬೇರೆ ಬೇರೆ ಕೂಡ ಕೋರ್ಸಸ್ ಏನು ಮಾಡ್ಕೊತಾರೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಬಟ್ ಇದರಲ್ಲೂ ಕೂಡ ಓಕೆ KCTಯಲ್ಲಿ ಕೂಡ ಕೆಲವೊಂದಿಷ್ಟು ಕೋರ್ಸಸ್ ಕೂಡ ಸ್ಟಾರ್ಟ್ ಆಗಲಿಕ್ಕಿಲ್ಲ. ಅಂದರೆ ಈಗ ಲೈಕ್ ಎಕ್ಸಾಂಪಲ್ BS ನರ್ಸಿಂಗ್ ಇನ್ನೂ ಕೂಡ ಡೀಟೇಲ್ಸಾಗಿ ಏನಪ್ಪ KEದವ್ರಿಗೆ ಎಲ್ಲನೂ ಕೂಡ ಡಾಟಾ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಇದನ್ನು ಕೂಡ ಸ್ವಲ್ಪ ತಡವಾಗಿ ಬರ್ಬೋದು. ಬಟ್ ರಿಯಲ್ ಅಲಾಟ್ಮೆಂಟ್ ಮಾತ್ರ ಎಲ್ಲನೂ ಕೂಡ ಒಂದೇ ಟೈಮೇ. ಸೊ ಏನು ಹೇಳ್ತೇನೆ ಅಂದರೆ ಅರ್ಥ ಮಾಡ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ಈಗ KEದವರೇ ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಪ್ಪ ಆಪ್ಷನ್ ಎಂಟ್ರಿ. ಓಕೆ, ಆಪ್ಷನ್ ಎಂಟ್ರಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಂತಂದರೆ ನಿಮ್ಗೆ ಏನಾಗುತ್ತೆ, ಓಕೆ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ತೀರಾ, ಅವ್ರು KEದವ್ರು ಏನು ಹೇಳ್ತಾರೆ ಅಂತಂದರೆ ಸ್ವಲ್ಪ ದಿನ ಆಗುತ್ತೆ. ಓಕೆ, ಸ್ವಲ್ಪ ದಿನ ಆದ ತಕ್ಷಣ BS ನರ್ಸಿಂಗ್ ಏನೋ ಇಷ್ಟು ಈಗ 4 ಕೋರ್ಸ್ ಅಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಕೋರ್ಸಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ BS ನರ್ಸಿಂಗ್ ಇನ್ನೂ ಕೂಡ ಡಾಟಾ KEದವ್ರು ಕೊಟ್ಟಿಲ್ಲ ಅಂತಂದರೆ ಅದನ್ನ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಇರಲ್ಲ, 1-2 ದಿನ ಲೇಟ್ ಆಗುತ್ತಪ್ಪ. ಈಗ 2 ದಿನ ಕೂಡ KEದವ್ರು ಏನು ಮಾಡ್ತಾರೆ, KEದಲ್ಲಿ ಎಲ್ಲನೂ ಕೂಡ ಈಗ ಇಂಜಿನಿಯರಿಂಗು ಮತ್ತು ರಿಮೈನಿಂಗ್ ಕೋರ್ಸಸ್ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಎಕ್ಸ್ಪೆಕ್ಟ್ ಯಾವುದಪ್ಪ ಅಂದರೆ ಈಗ BS ನರ್ಸಿಂಗ್ ಮಾಡ್ತಿರಲ್ಲ. ಸೊ ಅವಾಗ ಏನಪ್ಪ ಆಗುತ್ತಂದ್ರೆ 1-2 ದಿನ ಬಿಟ್ಟು ಈ BS ನರ್ಸಿಂಗು ಕೂಡ ಏನು ಮಾಡ್ತಾರೆ ಅಂತಂದರೆ ಅವರೆಲ್ಲರೂ ಕೂಡ ಡೀಟೇಲ್ಸ್ ಏನು ಮಾಡ್ತಾರೆ KEದವ್ರು ಸಬ್ಮಿಟ್ ಮಾಡಿದಾಗ ಅವರು ಕೂಡ 1-2 ದಿನ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ BS ನರ್ಸಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಅಂದರೆ BS ನರ್ಸಿಂಗ್ ಕೂಡ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅವಾಗ ಏನಂತಂದರೆ ಕಂಪ್ಲೀಟಾಗಿ KCT ಅಂದರೆ ಮುಂದುವರಿತಾ ಇದೆ ಅಂತ ಅರ್ಥ. ಓಕೆ, ಸೊ ಇನ್ನೂ ಕೂಡ ನೀಟ್ ಇನ್ನೂ ಕೂಡ ನಮ್ಗೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ, ನೀಟ್ ಇನ್ನೂ ಕೂಡ ಸ್ವಲ್ಪ ಇನ್ನೂ 1 ವಾರ ಲೇಟ್ ಆಗುತ್ತೆ ಅಂದರೆ ಅವಾಗ ಏನಪ್ಪ ಮಾಡ್ತಾರೆ, ನಮ್ಮ KEದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ನಮ್ಮ KEದಲ್ಲಿ KCT ಸ್ಟೂಡೆಂಟ್ಗೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, 1 ವಾರ ಇತ್ತಲ್ವ, 3 ಡೇಸ್ ಎಕ್ಸ್ಟೆಂಡ್ ಮಾಡಿದ್ರಪ್ಪ, ಇನ್ನೂ ಕೂಡ 4 ಡೇಸ್ ಏನು ಮಾಡಬೇಕು. ಸೊ 4 ಡೇಸ್ಗಿಂತ ಮುಂಚೆಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು KCT ಸ್ಟೂಡೆಂಟ್ಗೆ ಮಾತ್ರ ಒಂದು ಮಾಕ್ ಅಲಾಟ್ಮೆಂಟ್, ಇದು ಮೊದಲನೇ ಮಾಕ್ ಅಲಾಟ್ಮೆಂಟ್ ಅಂತಂದರೆ ಅರ್ಥ ಮಾಡ್ಕೋಬೇಕು. ಮೊದಲನೇ ಮಾಕ್ ಅಲಾಟ್ಮೆಂಟ್ ಅಂದರೆ ಇದು ರಿಯಲ್ ರಿಸಲ್ಟ್ ಅಲ್ಲ, ಜಸ್ಟ್ ಅಣುಕು ಸೀಟು ಹಂಚಿಕೆ ಅಂತಂದರೆ ಒಂದು ಜಸ್ಟ್ ಟ್ರಯಲ್ ಥರ ಏನು ಮಾಡ್ತಾರೆ ಅಂತಂದರೆ KCT ಸ್ಟೂಡೆಂಟ್ಗೆ ಮಾತ್ರ ಒಂದು ಏನು ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದೇನಪ್ಪ ಅಂತಾರೆ ವಾಪಸ್ ಮತ್ತೆ ತಿರುಗಿ ಏನು ಮಾಡೋಕ್ಕೆ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಮಾಡೋಕ್ಕೆ 1 ವೀಕ್ ಆಗಿಬಿಡ್ತಪ್ಪ. ಸೊ ಅವಾಗ ಏನು ಮಾಡ್ತಾರೆ, ನೀಟ್ ಸ್ಟೂಡೆಂಟ್ ಕೂಡ ಬರ್ತಾರೆ. ಸೊ ಅವಾಗ ನೀಟು ಮತ್ತು KCT ಸ್ಟೂಡೆಂಟ್ ಇಬ್ಬರದ್ದು ಕೂಡ ಅವಾಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮತ್ತೆ ಬಿಡ್ತಾರೆ ಸ್ಟಾರ್ಟ್ ಮಾಡೋಕೆ. ಅಂದರೆ ನಿಮ್ಮ ವಾಪಸ್ ಏನಾದರೂ ಈಗ KCT ಸ್ಟೂಡೆಂಟ್ ಏನಾದರೂ ಎಡಿಟ್ ಮಾಡ್ಕೊಂಗಿತ್ತಂದರೆ ಮಾಡ್ಕೋರಿ. ಈ ನೀಟ್ ಸ್ಟೂಡೆಂಟ್ ಕೂಡ ಕೆಲವೊಂದಿಷ್ಟು ಹುಡುಗರು KCTಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಸೊ ಇವಾಗ ವಾಪಸ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದೀವಿ. ಸೊ ನೀವು ಇವಾಗ ಏನು ಮಾಡ್ಬೋದು ಅಂತಂದರೆ ನೀಟ್ ಸ್ಟೂಡೆಂಟ್ ಅಂದರೆ ನೀಟ್ ನಿಮ್ಮ ಕಾಲೇಜಸ್ ಅಂದರೆ ಈಗ ಮೆಡಿಕಲ್ಲು, BDS ಮತ್ತು BMS ಕಾಲೇಜಸ್ನ ಮೇಲ್ಗಡೆ ಹಾಕ್ಕೊಳ್ಳಿ. ಅಂದರೆ ಮೇಲ್ಗಡೆ ಹಾಕ್ಕೋಬೋದು ನೀವು ಕಾಲೇಜಸ್ನ. ಈ KCT ಗಾಳಿ ಅಲಾಟ್ಮೆಂಟ್ ಆಗಿರ್ಬೋದು ನಿಮ್ಗೆ ಮಾಕ್ ಅಲಾಟ್ಮೆಂಟಲ್ಲಿ ಅವ್ನು ಬೇಕಾದರೆ ವಾಪಸ್ ಅಂದರೆ ಮಾಡಿಫೈ ಮಾಡೋಕ್ಕೆ ಬಿಟ್ಟಿರ್ತಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಆ್ಯಕ್ಚುಲಿ ಏನು ಮಾಡ್ತಾರೆ, ವಾಪಸ್ ನಿಮಗೆ ಮಾಡಿಫೈ ಮಾಡೋಕ್ಕೆ ಬಿಡ್ತಾರೆ. ಸೊ ಅವಾಗ ನೀವು ಕೆಳಗಡೆ ಹಾಕ್ಕೋಬೋದು, ಅಂದರೆ ಮೆಡಿಕಲ್ ಕಾಲೇಜಸ್ ಆದ ನಂತರ ಕೆಳಗಡೆ ಅವನು ಹಾಕ್ಕೋಬೋದು. ಸೊ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ಮೊದಲಿಗೆ ಏನಾಗ್ತದೆ, ಮೆಡಿಕಲ್ ಕಾಲೇಜ್ ಆಗ್ತದೆ, ಕೆಳಗಡೆ ನಿಮಗೆ KCT ಕೋರ್ಸಸ್ ಆಗ್ತದೆ.
ಓಕೆ, ಅರ್ಥ ಮಾಡ್ಕೊರಿ. ಈಗ ಮೊದಲನೇ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಸಡನ್ನಾಗಿ ನಿಮಗೆ ರಿಯಲ್ ಅಲಾಟ್ಮೆಂಟ್ ಮಾಡಲ್ಲ. ನೀಟ್ ಸ್ಟೂಡೆಂಟ್ ಬಂದ ಮೇಲೂ ಕೂಡ ಮತ್ತೆ ನೀಟ್ ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಮತ್ತು ಕೆಇದವ್ರಿಗೆ KCT ಸ್ಟೂಡೆಂಟ್ ಕೂಡ ಏನು ಮಾಡ್ತಾರೆ ಅಂತಂದರೆ ನೀವು ಕೂಡ ತಿರ್ಗಿ ಎಡಿಟ್ ಮಾಡ್ಕೊತಾರೆ. ಅಂದರೆ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ನಾವು ಆಪ್ಷನ್ ಎಂಟ್ರಿ ಈ ರೀತಿ ಮಾಡಬೇಕಿತ್ತು, ಈ ರೀತಿ ಮಾಡಿಬಿಟ್ಟು ಅಂತಂದು KCT ಸ್ಟೂಡೆಂಟ್ಗೆ ಭಾಳಷ್ಟು ನಾಲೆಜ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಒಂದು ಮಾಕ್ ಅಲಾಟ್ಮೆಂಟ್ ಮುಗಿದ್ಬಿಟ್ಟಿದೆ. ಸೊ ಅವಾಗ ಏನು ಮಾಡ್ಕೊತೀರಾ, ಇನ್ನೊಂದು ಟೈಮ್ ವಾಪಸ್ ಚೆನ್ನಾಗಿ ಮಾಡ್ಕೊತೀರಾ. ಆ್ಯಂಡ್ ನೀಟ್ ಸ್ಟೂಡೆಂಟು ಕೂಡ ವಾಪಸ್ ಏನು ಮಾಡ್ತಾರೆ, ಇನ್ನೊಂದು ಟೈಮ್ ಅವರು ಕೂಡ ಏನು ಮಾಡ್ತಾರೆ ಅಂದರೆ ನೀಟ್ ಸ್ಟೂಡೆಂಟ್ ಕೆಲವೊಂದಿಷ್ಟು ನೀಟ್ ಮಾತ್ರ ಮಾಡೋರು ಏನು ಮಾಡ್ತಾರೆ, KCT ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಇಲ್ಲಿ KCT ಆ್ಯಂಡ್ ನೀಟ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರು ಏನು ಮಾಡ್ತಾರೆ, KCT ಆಲ್ರೆಡಿ ಮಾಡ್ಕೊಂಡಿರ್ತಾರೆ, ಬಟ್ ನೀಟ್ ಮಾಡಿರಲ್ಲ. ಸೊ ಇವಾಗ ಏನು ಮಾಡ್ತಾರೆ, ನೀಟ್ ಕಾಲೇಜಸ್ನ ಮೇಲ್ಗಡೆ ಹಾಕೊತಾರೆ. ಅಂತಂದರೆ ಈಗ ಮೆಡಿಕಲ್ BDS ಮತ್ತು BMS ಎಲ್ಲನೂ ಕಾಲೇಜಸ್ನ ಮೇಲ್ಗಡೆ ಹಾಕೊತಾರೆ. ಈಗ ಏನು ಮಾಡ್ತಾರೆ, ಈಗ ಯಾವುದಿದು ರಿಮೈನಿಂಗ್ KCT ಬರುವಂಥ ಕೋರ್ಸಸ್ನೆಲ್ಲ ಕೆಳಗಡೆ ಹಾಕೊಂಡ್ಬಿಡ್ತಾರೆ. ಸೊ ಇನ್ನೊಂದು ಟೈಮ್ ಏನು ಮಾಡ್ತಾರೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟಲ್ಲಿ KCT ಸ್ಟೂಡೆಂಟ್ಗೆ ಮಾತ್ರ ಆಗಿತ್ತು. ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇಬ್ರಿಗೂ ಆಗಿತ್ತು. ಈಗ ಇನ್ನೊಂದು ಟೈಮ್ ಏನು ಮಾಡ್ತಾರೆ, ಇಬ್ಬರಿಗೂ ಕೂಡ ಮತ್ತೆ ವಾಪಸ್ ಎಡಿಟ್ ಮಾಡ್ಬಿಡ್ತಾರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, KCT ಸ್ಟೂಡೆಂಟ್ಗೆ ಎರಡೆರಡು ಸರ್ತಿ ಚಾನ್ಸ್ ಸಿಕ್ತು. ಅಂದರೆ ಮೂರನೇ ಟೈಮ್ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಆಯ್ತಂದರೆ ಅವ್ರಿಗೆ ಭಾಳಷ್ಟು ನಾಲೆಜ್ ಗೊತ್ತಾಗ್ಬಿಡ್ತದೆ. ಆಪ್ಷನ್ ಎಂಟ್ರಿ ಅಂದರೆ ಈ ರೀತಿ ಅಂತ ಎಲ್ಲನೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಈಗ KCT ನೀಟ್ ಸ್ಟೂಡೆಂಟು ತಿರ್ಗಿ ವಾಪಸ್ ಎಡಿಟ್ ಮಾಡ್ಕೊತಾರೆ, ಮಾಡಿಫೈ ಮಾಡ್ಕೊತಾರೆ. ಕೆಲವೊಂದಿಷ್ಟು ಕಾಲೇಜಸ್ನ ಡಿಲೀಟ್ ಮಾಡ್ಕೊತಾರೆ, ಕೆಲವೊಂದಿಷ್ಟು ಕಾಲೇಜ್ನ ಹ್ಯಾಡ್ ಮಾಡ್ಕೊತಾರೆ. ಅಂದರೆ ಟೋಟಲ್ ಏನಂತಂದರೆ ವಾಪಸ್ ಮಾಡಿಫೈ ಅಂದರೆ ವಾಪಸ್ ಅಂದರೆ ಎಡಿಟಿಂಗ್ ಕೆಲಸ ನಡೆಸ್ತಾ ಇದೆ. ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಎಡಿಟ್ ನಡೀತದೆ. ಆವಾಗ ಫೈನಲ್ ಏನಪ್ಪ ಅಂದರೆ KCT ಮತ್ತು ನೀಟ್ ಸ್ಟೂಡೆಂಟ್ಗೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಓಕೆ, ಸೊ ಇದಕ್ಕೆ ಏನಂತಂದರೆ ಒಂದೇ ದಿನದಲ್ಲಿ ನಡೆಯುವಂಥ ಕೆಲಸ ಅಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ಈ ಸಡನ್ನಾಗಿ ಮೊದಲು ಏನಪ್ಪ ಅಂದರೆ ನೀಟ್ ಸ್ಟೂಡೆಂಟ್ ಬರಬೇಕಂತಂದರೆ ನೀಟ್ ಸ್ಟೂಡೆಂಟ್ ಎಲ್ಲನೂ ಕೂಡ ಗೊತ್ತಿರುವಾಗೆ ಅವರು ಕೂಡ ಈಗ ರೂಲ್ ನಂಬರ್ ಎಂಟ್ರಿ ಮಾಡ್ತಿದ್ದಾರೆ. ರೂಲ್ ನಂಬರ್ ಎಂಟ್ರಿ ಮಾಡಿ ಆದ ನಂತರ ಅವರು ಕೂಡ ಸ್ಲಿಪ್ ಬರ್ತದೆ. ಓಕೆ, ಸ್ಲಿಪ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ KCT ಅಪ್ಲಿಕೇಶನ್ ಹಾಕಿಲ್ಲ, ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡೋರು. ನೀಟಲ್ಲಿ ಅಂದರೆ ನೀಟ್ ಎಕ್ಸಾಮ್ ಬರ್ದವರು, ನೀಟ್ ಎಲಿಜಿಬಿಲಿಟಿ ತೊಗೊಂಡವರು. ಸೊ ಹಂಗಾಗಿ ಅವರು ಕೂಡ ಅಪ್ಲಿಕೇಶನ್ ಹಾಕೋಕೆ ಅವ್ರದ್ದು ಕೂಡ ಸ್ಲಿಪ್ ಬರಬೇಕಲ್ವ. ಸೊ ಹಂಗಾಗಿ ನೀಟ್ ಸ್ಟೂಡೆಂಟ್ ಬರೋದು ಲೇಟ್ ಆಗುತ್ತೆ. ಸೊ ಹಂಗಾಗಿ ಮೊದಲು KCT ಸ್ಟೂಡೆಂಟ್ನ ಮೊದಲು ಏನು ಮಾಡ್ತಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ, ಸ್ವಲ್ಪ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಾಗಲಿ ಅನ್ನೋಕ್ಕೆ ಮೊದಲು KCT ಮಾಡಿಕೊಂಡು ಆಮೇಲೆ KCT ನೀಟ್ ಎರಡು ಕೂಡ ಕಂಬೈನ್ ಮಾಡ್ಕೊಂಡು ಫೈನಲ್ ಆಗಿ ಒಂದು ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಸತಿ ಮಾಡಿದ್ದು ಈ ಸರ್ತಿನೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇವತ್ತು ಮಾರ್ನಿಂಗ್ ಡೈರೆಕ್ಟರ್ ಹೇಳಿರ್ತಕ್ಕಂಥದ್ದು ನಾವು KCT ಸ್ಟಾರ್ಟ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಆದರೆ ಇದೇ ರೀತಿ ಆಗುತ್ತೆ. ಓಕೆ, ಹಾಗೂ ಅಂದರೆ ಇನ್ ಕೇಸ್ ಅಂದರೆ ಈ ಸದ್ದು KCT ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಇದೇ ರೀತಿ ಆಗ್ತದೆ. ಅದನ್ನು ಬಿಟ್ಟು ಸಡನ್ನಾಗಿ ಏನು ಮಾಡ್ಬೋದು, ನೀಟ್ನವ್ರನ್ನ ಬಿಟ್ಬಿಟ್ಟು KCT ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ಆ ರೀತಿ ಹಾಗಲ್ಲ. ಯಾಕಂತಂದರೆ ಅವರು ಕೂಡ ಕೇದರಿಗೆ ಗೊತ್ತಿದೆ, ಹಂಗೆ ಮಾಡೋಂಗಿತ್ತಂದ್ರೆ ಇಷ್ಟೊತ್ತು ಯಾವಾಗಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಿದ್ರು. ಯಾರೂ ಕೂಡ ಮೋಸ ಆಗ್ಬಾರ್ದು. KCT ಆ್ಯಂಡ್ ನೀಟ್ ಕಂಬೈನ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ KCT ನೀಟ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ಈಗ ಮೆಡಿಕಲ್ ಕಾಲೇಜಸ್ ಮೇಲೆ ಹಾಕೊಂಡಿರ್ತಾರೆ, ಒಂದು ಅಲಾಟ್ಮೆಂಟ್ ಆಗುತ್ತದೆ. ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗಬೇಕು, ಇಲ್ಲ BDS ಅಲಾಟ್ಮೆಂಟ್ ಆಗಬೇಕು, ಇಲ್ಲ BMS ಅಲಾಟ್ಮೆಂಟ್ ಆಗಬೇಕು, ಇಲ್ಲ ಇಂಜಿನಿಯರಿಂಗಲ್ಲಿ ಅಲಾಟ್ಮೆಂಟ್. ಅಂದರೆ ಕೆಳಗಡೆ ಕೊಡ್ಕೋಬೇಕು, ಆಪ್ಷನ್ಸ್ ಕೆಳಗಡೆ ಕೊಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಅಲಾಟ್ಮೆಂಟ್ ಆಗ್ತದೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀಟಲ್ಲಿ ಅಲಾಟ್ಮೆಂಟ್ ಆಯ್ತು ಅಂತಂದರೆ ಅವನು KCTಲಿ ಅವನಿಗೆ ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ನೀಟಲ್ಲಿ ಸೀಟ್ ಸಿಕ್ಬಿಡ್ತದೆ. ಇಲ್ಲಿ KCT ಕೆಲವೊಂದಿಷ್ಟು ಕೋರ್ಸಲ್ಲಿ ಏನಾಗ್ತದೆ, ಅವನು ಆ ಒಂದು ಒಬ್ಬ ಸ್ಟೂಡೆಂಟ್ ಮಿಸ್ ಆಗ್ತಾನೆ. ಇಲ್ಲಿ ಯಾವುದೋ ಒಂದು ರ್ಯಾಂಕ್ ದೂರ ಇರೋನಿಗೆ ಅಂದರೆ ಓನ್ಲಿ KCT ಒಂದೇ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ಅವನಿಗೆ ಕನ್ಫ್ಯೂಷನ್ ಅಂತಂದ್ರೆ ಮೀನ್ಸ್ ನಾವೇನು ನೀಟ್ ಪಾರ್ಟಿಸಿಪೇಟ್ ಮಾಡಬೇಕಾ ಇಲ್ಲ KCT ಮಾಡಬೇಕಾ ಅಂತಂದರೆ ಅವನಿಗೆ ನೀಟಲ್ಲಿ ಒಂದು ಯಾವ್ರೇಜ್ ಸ್ಕೋರ್ ಇದೆ, KCTಲಿ ಕೂಡ ಗುಡ್ ಸ್ಕೋರ್ ಬಂದೈತೆ. ಈ KCT ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಯಾವುದೋ ಒಂದು ಕಾಲೇಜ್ ಸಿಕ್ಬಿಟ್ಟೈತೆ, ಬಟ್ ಅವ್ನು ನೀಟು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು, ಏನು ಮಾಡ್ಬೇಕು ಅವಾಗ. ಸೊ ಹಂಗಾಗಿ ಏನು ಮಾಡ್ತಾರೆ, ನಿಮಗೆ ಚಾನ್ಸಸ್ನ ಕೊಡ್ತಾರೆ. ಅಂದರೆ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡೋ ಚಾನ್ಸಸ್ ಇದೆ. ಓಕೆ, ಈ ರೀತಿ ಆಯ್ತಪ್ಪ ಅಂತಂದರೆ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸ್ಟೆಪ್ ವೈಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಈಗಲೇ ಸಡನ್ನಾಗಿ ಏನು ಕೂಡ ಹೇಳಿದ್ರು ಕೂಡ ಅರ್ಥ ಆಗಲಿಕ್ಕಿಲ್ಲ. ಈಗೆಲ್ಲನೂ ಕೂಡ ಮುಂದೆ ಬರುವಂಥ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟು. ಓಕೆ, ಸೊ ಸ್ಟೂಡೆಂಟ್ಸ್, ನಾವು ಹಾಕುವಂಥ ವೀಡಿಯೋಸು ನೀವು ನಾನು ಹೇಳ್ತೀನಿ 1.5x ರೇಟ್ ಅಂತ ಕೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗ್ತದೆ. ಒಟ್ಟಿನಲ್ಲಿ ಕೇಳ್ತಾ ಇರಿ. ಏನೇನು ನೋಡ್ತೀರಂತ ಒಂದು ವೀಡಿಯೋಸ್ ನೋಡೋದ್ರಿಂದ ನಿಮ್ಗೇನು ಕೂಡ ಟೈಮ್ ವೇಸ್ಟ್ ಆಗಲ್ಲ. ಓಕೆ, ಸರಿ, ಇದಿಷ್ಟು ನಿಮ್ಗೆ ಹೇಳ್ಬೇಕಂತ ಇದ್ದೆ. ಅಂದರೆ ಇನ್ ಕೇಸ್ ಅವ್ರು ಡೈರೆಕ್ಟರ್ ಎಲ್ಲರೂ ಕೂಡ ಕಾಮೆಂಟಲ್ಲಿ ಹಾಕಿದ್ದಾರೆ, ಏನೋ KCT ಮತ್ತೆ ಮಾಡ್ಕೊತಿದ್ದೀನಿ, ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಹೇಳಂತಂದ್ರು. ಇನ್ ಕೇಸ್ KCT ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ನೀಟ್ ಸ್ಟೂಡೆಂಟ್ ಬರೋವರೆಗೂ ಕೂಡ ಯಾವುದೇ ರೀತಿಯಾಗಿ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗಲ್ಲ. ಓಕೆ, ಸರಿ, ಓಕೆ, ಮುಂದೆ ಬರುವಂಥ ದಿನಗಳಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.